ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವುದೇ ರೀತಿಯಾದಂತಹ ಪತ್ರ ಆಗಲಿ ವಾಪಸ್ ಬಂದಿಲ್ಲ. ನಾವು ಪತ್ರ ಬರೆದಿದ್ದು ನಿಜ, ಆದರೆ ವಾಪಸ್ಸು ನಮಗೂ ಕೂಡ ಉತ್ತರ ಬರಬೇಕಲ್ವಾ? ಆದರೆ ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಅಷ್ಟೇ, ಆದರೆ ಲಿಖಿತವಾಗಿ ನಮಗೆ ಉತ್ತರ ಬಂದಿಲ್ಲ, ಯಾವುದೇ ಪ್ರತಿಕ್ರಿಯೆಗಳು ಬಂದಿಲ್ಲ. ಮೇ 1ನೇ ತಾರೀಕಿನಂದು ಸಿಎಂ ಸಿದ್ದರಾಮಯ್ಯ ಪ್ರಧಾನಿಗೆ ಮೊದಲ ಪತ್ರವನ್ನು ಬರೆದಿದ್ರು. ಅದಾದ ಬಳಿಕ 21ನೇ ತಾರೀಕಿಗೆ ಎರಡನೇ ಪತ್ರವನ್ನು ಸಿಎಂ ಬರೆದಿದ್ರು. ಮೊದಲ ಪತ್ರ ಎಲ್ಲಿ ಹೋಯಿತು ಅನ್ನುವಂಥದ್ದು ಗೊತ್ತೇ ಆಗಲಿಲ್ಲ. ಪ್ರಧಾನಿಯವರ ಕಚೇರಿಯಿಂದ ಅದಕ್ಕೆ ಉತ್ತರ ಬರಬೇಕಲ್ವಾ? ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿವರೆಗೂ ನನಗೆ ಗೊತ್ತಿರೋ ಹಾಗೆ ನಮಗೆ ಯಾವುದೇ ಪತ್ರ ಆಗಲಿ ಮಾಹಿತಿ ಆಗಲಿ ಬಂದಿಲ್ಲ. ಮಾಧ್ಯಮದಲ್ಲಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ನಾವು ಕ್ರಮ ತಗೊಳ್ತಾ ಇದ್ದೀವಿ, 2-3 ದಿವಸದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಹೇಳಿರೋದನ್ನು ಮಾಧ್ಯಮದಲ್ಲಿ ನೋಡಿದೆ. ಆದರೆ ನಮಗೆ ಲಿಖಿತ ಮೂಲಕ ಯಾವುದು ಬಂದಿಲ್ಲ. ನಮ್ಮವ್ರು ಬರೆದಿದ್ದಾರೆ, ಪತ್ರ ಬರೆದಿದ್ದಾರೆ. ನೋಡಿ, ಮುಖ್ಯಮಂತ್ರಿಗಳು ಮೇ 1ನೇ ತಾರೀಕು ಪತ್ರ ಬರೀತಾರೆ ಪ್ರಧಾನಮಂತ್ರಿಗಳಿಗೆ. ಎರಡನೇ ಪತ್ರ ಮೇ 21ಕ್ಕೆ ಬರೀತಾರೆ. 1ನೇ ತಾರೀಕು ಪತ್ರ ಎಲ್ಲೋಯ್ತು? ಹಾಗಾದರೆ ಪ್ರಧಾನಮಂತ್ರಿಗಳ ಕಚೇರಿಗೆ ಪತ್ರ ಕಳಿಸಿದಾಗ, ಒಬ್ಬ ಮುಖ್ಯಮಂತ್ರಿಯ ಪತ್ರ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗುತ್ತೆ ಅಂದಾಗ ಅದಕ್ಕೆ ಗೌರವ ಸಿಗಬೇಕಲ್ಲ, ಅದು ಆಗಲಿಲ್ಲ. ಅದಕ್ಕೆ ಅವರು ಏನು ವಿದೇಶಾಂಗ ಸಚಿವರು 21ನೇ ತಾರೀಕು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮದು ಮೊದಲನೇ ಪತ್ರ ಎಲ್ಲಿ ಹೋಯಿತು ಅಂತ ಕೇಳಬೇಕಾಗುತ್ತೆ. ಅದರಿಂದ ಈಗ ಕ್ರಮ ತಗೊಳ್ತಾ ಇದ್ದಾರೆ, ಭಾಳ ಒಳ್ಳೆಯದು, ಅದು ತಗೊಳ್ಳಿ. ಆದರೆ ನಮಗೆ ಈಗ ಪತ್ರ ಬರೆದಿದ್ದಾರೆ, ಮೊದಲೇ ಬರೀಲಿಲ್ಲ ಅಂತ ಹೇಳೋದಿದೆಯಲ್ಲ, ಅದು ಸರಿ ಇಲ್ಲ.